ಈಗಾಗಲೇ 98 ಸೀಟ್ಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಸಾಧಿಸಿರುವುದು 98 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 72 ಕಡೆಗಳಲ್ಲಿ ಅಣ್ಣಾ ಡಿಎಂಕೆ ಮುನ್ನಡೆಯನ್ನು ಸಾಧಿಸಿರುವುದು. 3ನೇ ಸ್ಥಾನದಲ್ಲಿದೆ ಡಿಎಂಕೆ ಮೈತ್ರಿಕೂಟ. 150ಕ್ಕೆ ತಲುಪಿದೆ ಭಾರತೀಯ ಜನತಾ ಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆಯಲ್ಲಿ 150 ಸೀಟ್ಗಳಿಗೆ ತಲುಪಿದೆ. 266 ಸೀಟ್ಗಳ ಮತ ಎಣಿಕೆ ಅಷ್ಟೇ ಆಗಿರುವಂಥದ್ದು. ಇದರಲ್ಲಿ ಇವಾಗ ನಡೀತಾ ಇರುವಂತಹ ಪ್ರಕ್ರಿಯೆ 266 ಕ್ಷೇತ್ರಗಳ ಮತ ಎಣಿಕೆ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಈಗಾಗಲೇ 150ರ ಗಡಿಯನ್ನು ದಾಟಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ. ಆ ಮೂಲಕ ಸಂಪೂರ್ಣವಾದಂತಹ ಬಹುಮತವನ್ನು ಸಾಧಿಸುವುದರ ಕಡೆಗೆ ಈಗ ಬಿಜೆಪಿ ಹೊರಟಿದೆ. ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಪತಾಕೆಯನ್ನು ಹಾರಿಸೋದಕ್ಕೆ ಭಾರತೀಯ ಜನತಾ ಪಕ್ಷ ಮುನ್ನುಗ್ಗಿರುವಂಥದ್ದು. 150ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಈಗಲೂ 5 ಅಥವಾ 6ನೇ ಸುತ್ತಿನ ಮತ ಎಣಿಕೆ ನಡೀತಾ ಇರುತ್ತೆ. ಅಫ್ಕೋರ್ಸ್ ಇನ್ನೂ 10 ಸುತ್ತು ಮತ ಎಣಿಕೆ ಬಾಕಿ ಇದೆ. ಆದರೆ ಆರಂಭಿಕ ಮುನ್ನಡೆ ಸಹಜವಾಗಿಯೇ ಒಂದು ದೊಡ್ಡ ಕ್ಲಿಯರ್ ಆಗಿರುವಂತಹ ಟ್ರೆಂಡ್ ಅನ್ನು ತೋರಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಈ ಬಾರಿ ಪಶ್ಚಿಮ ಬಂಗಾಳ ಜಾರ್ತಾ ಇದೆ ಅಂತೇಳಿ. ಪಶ್ಚಿಮ ಬಂಗಾಳದ ಲೀಡ್ನಲ್ಲಿ ಈಗ ಮೆಜಾರಿಟಿ ನಂಬರನ್ನು, ಮ್ಯಾಜಿಕ್ ನಂಬರನ್ನು ದಾಟಿ ಮುನ್ನುಗ್ತಾ ಇದೆ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಈಗ 150 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಈ ಮೂಲಕ ಅತಿ ದೊಡ್ಡ ದಿಗ್ವಿಜಯವನ್ನು ಸಾಧಿಸೋದ್ರ ಕಡೆಗೆ ಬಿಜೆಪಿ ಹೊರಟಿತ್ತು. ಆ ಒಂದು ಸಂಕಲ್ಪ ಏನಿತ್ತು ಮತ್ತು ಈ ಬಾರಿ ಬಿಜೆಪಿ ಮತ್ತು ದೀದಿಯ ಸಂಕಲ್ಪ ಪತ್ರಗಳನ್ನು ನೋಡಿದಾಗಲೂ ಕೂಡ, ಅವರ ಪ್ರಣಾಳಿಕೆಗಳನ್ನು ಕಂಡಾಗಲೂ ಕೂಡ ದೀದಿ ಅಫ್ಕೋರ್ಸ್ 1500 ರೂಪಾಯಿ ಕೊಡ್ತಾ ಇದ್ರು. ಆದರೆ ನಾವು ಡಬಲ್ ಕೊಡ್ತೀವಿ ಅಂತ ಹೇಳಿದ್ರು ಬಿಜೆಪಿಯವರು. ನಾವು 3000 ರೂಪಾಯಿ ಕೊಡ್ತೀವಿ ನಿಮಗೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ 2000 ರೂಪಾಯಿ ಕೊಟ್ಟಾಗ ಬಿಜೆಪಿಯವರು ಟೀಕಿಸ್ತಾ ಇದ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯವರು ಕೊಟ್ಟಂಥದ್ದು 3000 ರೂಪಾಯಿಗಳ ಆಶ್ವಾಸನೆ. ಆ ಮೂಲಕ ಗ್ಯಾರಂಟಿ ಸ್ಕೀಮ್ಗಳಲ್ಲಿ TMCಯನ್ನು ಹಿಂದಿಕ್ಕಿ ಮುಂದಕ್ಕೆ ಹೋಗಿತ್ತು ಮತ್ತು ಮಹಿಳಾ ಮತದಾರರ ಮನ ಗೆಲ್ಲೋದ್ರ ಕಡೆಗೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಿತ್ತು. 112 ಕ್ಷೇತ್ರ ಸದ್ಯಕ್ಕೆ ಅಪ್ಡೇಟ್ ಆಗಿರೋದ್ರ ಪ್ರಕಾರ 112 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಪಶ್ಚಿಮ ಬಂಗಾಳ.